ಸಿ ವರ್ಕ್ ಆಗಲಿಲ್ಲ ಅನ್ನೋದು ಐ ಡೋಂಟ್ ನೋ. ಅಂದರೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರ್ಬೋದು. ಅಂದರೆ ನಾವು ಮಾಡಿರೋದೆಲ್ಲದು ಚೆನ್ನಾಗೇ ಇರುತ್ತೆ, ಇಷ್ಟ ಆಗುತ್ತೆ, ನಮ್ಗನ್ಸಿದ್ದೆ ಅವ್ರಿಗೆ ಅನಿಸುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಹಂಗಿದ್ರೆ ಐ ಥಿಂಕ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ಸ್ನೇ ಕೊಡ್ಬೋದು. ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿರ್ತೀವಿ, ಅವ್ರಿಗೆ ಇಷ್ಟ ಆಗಿರಲ್ಲ. ಬಟ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಪ್ರೇಕ್ಷಕನಿಗೆ ಸಿನಿಮಾ ಇಷ್ಟ ಆಗುತ್ತೋ ಬಿಡುತ್ತೋ ಅವನಿಗೆ ಮೋಸ ಮಾಡಿದ್ವಿ ಅಂತ ಅನಿಸ್ಬಾರ್ದು ಅಂತ. ಆನೆಸ್ಟಾಗಿ ಏನೋ ಇವರು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಅಷ್ಟಾದರೂ ಆನೆಸ್ಟಿ, ಅಷ್ಟಾದರೂ ಡಿಸಿಪ್ಲಿನ್ ಇರಬೇಕು ಟೀಮಲ್ಲಿ ಅಂತ. ಸೊ ಅದಂತೂ ಇದೆ. ನೋಡೋಣ. ಅಂದರೆ ಐ ಥಿಂಕ್ ಇನ್ನೊಂದು ಆನೆಸ್ಟಾಗಿ ಒಪ್ಕೋಬೇಕಲ್ವ ಸೋಲ್ಗಳನ್ನ. ನೀವು ನಾವೇ ಏನಾದರೂ ಎಲ್ರದ್ದು ನಾವು ತೆಗಿತಾ ಕೂತ್ರೆ ಈಗ ನಾವು ಪ್ರೊಜೆಕ್ಷನ್ ಬೇರೆ ಇರುತ್ತೆ. ನಾವು ಎಷ್ಟೊಂದು ಸರಿ ನಾನೇ ಅನ್ಕೋತಾ ಇರ್ತೀನಿ, ಯಾಕೆ ಪ್ರೊಜೆಕ್ಟ್ ಅಂದರೆ ಸೋತಿರೋ ಸಿನಿಮಾಗಳನ್ನ ನಾವು ಒಪ್ಕೊಳ್ಳೋದಲ್ಲೇ ಬೇರೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀಸನ್ಗಳ ಮೇಲೆ ಹಾಕೋದಿದೆಯಲ್ಲ, ಅದರಿಂದ ಐ ಡೋಂಟ್ ಥಿಂಕ್ ಅದು ಬೇರೆ ಏನೋ ಪ್ರೋಗ್ರೆಸ್ ಆಗುತ್ತೆ ಅಂತ. ಅದರಿಂದ ಏನೋ ಒಂದು ಗೊತ್ತಿಲ್ಲ, ಒಂದಿಷ್ಟು ಜನಕ್ಕೆ ಬೇರೆ ಇಮೇಜ್ ಕಟ್ಕೊಡ್ಬೋದೇನು. ಎಲ್ಲರೂ ಸೋತಿರೋದೇನು, ಎಲ್ಲರೂ ಸೋತಿದ್ದೀವಿ. ಅದು ಆ್ಯಕ್ಟ್ರ್ಗಳಾಗಿ ಸೋತಿದ್ದೀವಿ, ಪ್ರೊಡ್ಯೂಸರ್ಸಾಗಿ ಸೋತಿದ್ದೀವಿ. ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಪ್ರತಿ ಸಿನಿಮಾನು ಗೆಲ್ಲುತ್ತೆ ಅಂತಲ್ಲ. ಐ ಡೋಂಟ್ ನೋ, ರಿಲೀಸ್ ಡೇಟು, ಟೈಮು, ಪೊಸಿಷನಿಂಗ್ ಎಲ್ಲ ಖಂಡಿತ ಬಹಳ ಮ್ಯಾಟ್ರ್ ಆಗುತ್ತೆ. ಬಟ್ ನನಗನ್ಸೋದು ನಾವು ಏನೇ ಮಾಡಿದ್ರೂ ಅದು ಫೈನಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ. ಅದು ಸಿನಿಮಾ ಆಚೆ ಬಂದು ಆ ಸಿನಿಮಾದಲ್ಲಿರೋ ತಾಕತ್ತೇ ಮಾತಾಡಿ ಪ್ರೇಕ್ಷಕರನ್ನ ಕರೆಸ್ಬೇಕಂತ. ಆ್ಯಂಡ್ ಹೊಸೊಬ್ಬರು ಎಲ್ಲ ಕಂಪ್ಲೀಟಾಗಿ ಹೊಸ ನ್ಯೂ ಫೇಸಸ್ ಅಂತಲೇ ಇದ್ದಾಗ ಅದಿನ್ನೂ ಭಾಳ ಕಷ್ಟ. ಹಂಗೆ ನೋಡಿದ್ರೆ ಟಗರು ಪಲ್ಯಾಗ ಹೆಂಗೆ ಬಂದರು ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇರ್ತೀನಿ. ಟಗರು ಪಲ್ಯಾಗ ಭಾಳ ಚೆನ್ನಾಗಿ ಆಯ್ತಲ್ಲ ನನಗೆ. ಅದರಲ್ಲೂ ಅಂದರೆ ಹೊಸ ಥರದ ಸಬ್ಜೆಕ್ಟೇ, ಎಲ್ಲರೂ ಅಲ್ಲೇನು ಹೀರೋ ಅದು ಇದು ಅಂತ ಹಾಗೆ ಒಂದು ಫೇಸ್ ಇದೆ, ಥಿಯೇಟ್ರಿಗೆ ಕರ್ಕೊಂಬರಬೇಕು ಆ ಥರದ್ದು ಇರಲಿಲ್ಲ. ಬಟ್ ಅದರದ್ದು ಹಾಡುಗಳು, ಟ್ರೈಲರ್ ಎಲ್ಲ ವರ್ಕ್ ಆಯಿತು. ಆ್ಯಂಡ್ ಥಿಯೇಟ್ರಲ್ಲೂ ಜನ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು. ನಾಟ್ ಓನ್ಲಿ ಇನ್ ಥಿಯೇಟರ್, OTT ಭಾಳ ಚೆನ್ನಾಗಾಯಿತು. ಪೇಪರ್ ವ್ಯೂವಲ್ಲಿ ಹಾಕಿದ್ವಿ, ಯೂಟ್ಯೂಬಲ್ಲಿ ಚೆನ್ನಾಗಾಯಿತು. ಆ್ಯಂಡ್ ಆ ಸಿನಿಮಾಗೆ ಬಂದಿರೋ TVR ಸ್ಟಾರ್ ಸಿನಿಮಾ TVR ಅದಕ್ಕೆ ಬಂದಿರೋದು. ನಿಮಗೆ TVಯಲ್ಲಿ ಆಲ್ಮೋಸ್ಟ್ 7.5 7.6 TVR ಬಂದಿರೋದು, ಅಂದರೆ ಟಗರು ಪಲ್ಯ ಸಿನಿಮಾಗೆ. ಸೊ ಆ ಸಬ್ಜೆಕ್ಟ್ ವರ್ಕ್ ಆಯ್ತಲ್ಲ. ಹಾಗೆ ಈಗ JC ದ ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಐ ಥಿಂಕ್ ಆ ಥರದ ಸಿನಿಮಾಗೆ ಒಂದು ಪ್ರೇಕ್ಷಕ ವರ್ಗ ಇದೆ. ಸೊ ಅವ್ರುಗಳಿಗೆ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಈಗ ನೀವು ಒಪ್ಕೋತಾ ಇದ್ದೀರಾ, ಸೊ ಇಸ್ ದೇರ್ ಆಸ್ ಅ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಮ್ ಆಫ್ ದಿ ಯೂಟ್ಯೂಬರ್ಸ್ ಆರ್ ಕೆಲವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗೆಲ್ಲ ರಿವ್ಯೂ ಮಾಡೋದನ್ನ ಸ್ವಲ್ಪ ಕಡಿತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಈಗ ಮುಪ್ಪೈ ಶೋ ರೇಟಿಂಗ್ಸ್ ಡಿಸೇಬಲ್ ಆಗ್ತಾ ಇದೆ, ಯೂಟ್ಯೂಬ್ ಚಾನೆಲ್ಸ್ಗೆ ಇಂಜೆಕ್ಷನ್ ನೋಟಿಸಸ್ ಹೋಗ್ತಾ ಇದೆ. ಸೊ ವಾಟ್ ಯು ಲೈಕ್ ಟು ಸೇ, ಅಂದ್ರೆ ಆಸ್ ಅ ಪ್ರೊಡ್ಯೂಸರ್ ಹೌ ಮಚ್ ಓಪನ್ ಶುಡ್ ವಿ ಬಿ ಟು ಕ್ರಿಟಿಸಿಸಮ್? ಅಲ್ಲ, ಡೆಫಿನೆಟ್ಲಿ ವಿ ಶುಡ್ ಬಿ ಓಪನ್ ಟು ಕ್ರಿಟಿಸಿಸಮ್. ಇವಾಗ ಮೊದಲೆಲ್ಲ ಆಗಿದ್ರೆ ನಮಗೆಲ್ಲರೂ ಗೊತ್ತಿರೋರಲ್ವಾ, ಈ ಪತ್ರಿಕೆ, ಈ TV ಇವ್ರು ರಿವ್ಯೂ ಮಾಡ್ತಿದ್ದಾರೆ ಹಿಂಗೆ ಅಂತ. ಇವಾಗ ಎಷ್ಟು ಜನ ಇರ್ತಾರೆ ಅಂದರೆ ಯಾರೂ ಗೊತ್ತಿರಲ್ಲ. ಸಿ ಅದನ್ನು ಈಗ ನಾನು ಒನ್ ಸೈಡೆಡ್ ಆನ್ಸರು ಹೇಳೋಕ್ಕಾಗಲ್ಲ. ಇವತ್ತು ಹೆಂಗಾಗಿದೆ ಅಂದರೆ, ಇಲ್ಲಿ ಕೂತ್ಕೊಂಡು ನಾನು ಒಂದಿಷ್ಟು ಜನನ ರೆಡಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಬೇಕು ಅಂತ ನೆಗೆಟಿವ್ ಮಾಡಿಸ್ಬೋದು. ನಡೀತಾ ಇದೆ. ಇವತ್ತು ನಡೀತಿರೋದು ಹಂಗೆ. ಇವತ್ತು ಎಷ್ಟೊಂದು ಮೊನ್ನೆ ಅದೇ ಒಂದು ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಸಿನಿಮಾ ಸರ್ಕಲಲ್ಲಿ. ಇವತ್ತು ಹೆಂಗಿದೆ ಅಂದರೆ, ಮೊದಲೆಲ್ಲ ಅವ್ರು PR ಮಾಡ್ಕೋತಾ ಇದ್ರು. ಇವಾಗ ಹೆಂಗಿದೆ ಅಂದರೆ, ಬೇರೆ ಯಾವ್ದಾದ್ರು ಸಿನಿಮಾ ಬಂದರೆ ಅದಕ್ಕೆ ನೆಗೆಟಿವ್ ಮಾಡಿಸೋದೇ ಒಂದು ಕೆಲಸ ಶುರುವಾಗಿದೆ ಅಂತ. ಅವ್ರ ಸಿನಿಮಾ ರಿಲೀಸ್ ಆದರೆ ಈ ಕಡೆ ಅಭಿಮಾನಿಗಳಿಗೆ ಕಷ್ಟ, ಇನ್ನೊಬ್ರು ಸಿನಿಮಾ ರಿಲೀಸ್ ಆದರೆ ಇನ್ನೊಬ್ರಿಗೆ ಕಷ್ಟ. ಸೊ ಒಂದು ನೆಗೆಟಿವ್ PR ಆಟೋಮೆಟಿಕ್ಕಾಗಿ ಒಂದು ಆಪೋಸಿಟ್ ಇದರಿಂದ ಶುರುವಾಗುತ್ತೆ ಅಂತ. ಮೋಸ್ಟ್ಲಿ ಅದಕ್ಕೆ ಭಯ ಬಿದ್ದು ಐ ಥಿಂಕ್ ಪ್ರೊಡ್ಯೂಸರ್ಸು ಆ ಕಾಲ್ ತಗೋತಿರ್ಬೋದೇನೋ. ಬಟ್ ನಾನು ನಂಬೋದು, ಒಂದು ಸಿನಿಮಾ ಭಾಳ ಚೆನ್ನಾಗಿದ್ರೆ ಐ ಥಿಂಕ್ ಪ್ರೇಕ್ಷಕ ಮಾತಾಡ್ತಾನಲ್ಲ, ಏನೇ ನೆಗೆಟಿವ್ ರಿವ್ಯೂ ಏನೇ ಮಾತಾಡಿದ್ರು ಅದು ಇನ್ನೊಂದು ಆಪೋಸಿಟ್ಟು ಒಳ್ಳೆ ಅಲೆನ ಅದು ಕ್ರಿಯೇಟ್ ಮಾಡುತ್ತೆ. ಅವ್ರು ಎಷ್ಟು ನೆಗೆಟಿವ್ ಮಾಡಿದ್ರು ಒಂದು ಒಳ್ಳೆ ಸಿನಿಮಾ ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ ಅಂತ. ಸರ್, ಹಾಗಂತ ಅಂದ್ಕೊಂಡು ಒಂದು ವಿಮರ್ಶೆಯನ್ನೇ ಬೇಡ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಅಂದ್ರೆ ಹೌದು, ವಿರೋಧ ಬರ್ಬೋದು, ನೆಗೆಟಿವ್ ಇದು ಬರ್ಬೋದು, ಅದರ ಅರ್ಥ ವಿಮರ್ಶೆನೇ ಬೇಡ ಅಂತ ಹೇಳೋದಲ್ಲ. ಅಲ್ಲ, ಖಂಡಿತ ವಿಮರ್ಶೆ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಹೇಳಬಾರ್ದು. ಡೆಫಿನೆಟ್ಲಿ ಇರಬೇಕು. ಇದನ್ನ ಆಫ್ ಮಾಡ್ತಿದ್ದಾರೆ, ವಿಮರ್ಶೆನೇ
ನಾನಂತೂ ಖಂಡಿತ ಹೇಳಲ್ಲ. ವಿಮರ್ಶೆ ಅಲ್ಲ ನಿಮ್ ಸಿನಿಮಾಗಳು ಹೇಗೆ ಅಂದ್ರೆ ಅಲ್ಲ, ವಿಮರ್ಶೆ ಬೇಕು, ಡೆಫಿನೆಟ್ಲಿ ಕ್ರಿಟಿಕ್ಸ್ ಇರಲೇಬೇಕಲ್ವ, ಇಲ್ಲ ನಾನು ಹೆಂಗೆ ತಿದ್ಕೊಳಕ್ಕಾಗುತ್ತೆ ಅಥವಾ ಹೆಂಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಈಗ ಅವ್ರು ಹೇಳಿದ್ರು, ಈಗ ವಿದ್ಯಾಪತಿ ಇಂದ ಏನು ಕಲ್ತ್ರಿ ಅಂತ. ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರೆದಿರ್ತಾರಲ್ವ. ಸೊ ಒಬ್ರೊಬ್ರಿಗೆ ಒಂದೊಂದು ಅನಿಸಿರ್ಬೋದು. ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್. ಇವಾಗ ಈಗ ನನಗೆ ಅವರು ಸಿಕ್ಕಿದಾಗ ಭಾಳ ಚೆನ್ನಾಗಿ ಹೇಳಿದರು, ನನಗೆ ಬಡವರ ಹಸ್ಕಲ್ ಟಗರುಪಲ್ಯಗಿಂತ ರತ್ನ ಪ್ರಪಂಚ ಇಷ್ಟ ಆಗಿತ್ತು ಅಂತ. ದಟ್ ಡಸಂಟ್ ಮೀನ್ ಬಡವರ ಹಸ್ಕಲ್ ಅಥವಾ ಟಗರುಪಲ್ಯ ವರ್ಕ್ ಆಗಿಲ್ಲ ಅಂತ ಅಲ್ಲ. ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ, ಇವು ಎರಡು ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್. ಬಟ್ ಅಲ್ಲೊಂದು ಆನೆಸ್ಟಾಗಿ ಅವರೊಂದು ರಿವ್ಯೂ ಬರೀತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಅದು ಬೇಕೇ ಬೇಕು. ಓಕೆ ನೀವು ಆಫ್ ಮಾಡಲ್ಲ ಹಾಗಾದ್ರೆ ಮುಂದಿನ ಈಗ ಸಿನಿಮಾ ಖಂಡಿತ ಮಾಡಲ್ಲ, ಖಂಡಿತ ಮಾಡಲ್ಲ. ಆ್ಯಂಡ್ ಅಲ್ಲ, ಆ್ಯಕ್ಟ್ರ್ ಆಗಿನೂ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡೋಕ್ಕಾಗತ್ತೆ? ಆ್ಯಕ್ಟ್ರ್ ಆಗಿನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಪೋಸಿಷನ್ ಅದೇನೋ ಒಂದು ನಡೀತಾ ಇರ್ತದಲ್ಲ, ಏನು ಮಾಡೋಕ್ಕಾಗಲ್ಲ. ಅದೊಂದು ಇವಾಗ ಇದ್ದು ಥರ ಆಗಿದೆ ಸಿನಿಮಾ ಮಾಡೋದು. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಗೆಲ್ಸ್ಕೋಬೇಕು. ಒಂದು ಪ್ರೇಕ್ಷಕನಿಗೆ ಸಿನಿಮಾ ನಾವು ಭಾಳ ಚೆನ್ನಾಗಿ ತಲುಪ್ಸೋಕ್ಕಾದ್ರೆ, ಅವರು ಥಿಯೇಟ್ರಿಗೆ ಬಂದಾಗ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ದಾಟ್ಸೋಕ್ಕಾದ್ರೆ, ಐ ಥಿಂಕ್ ಆ ಸಿನಿಮಾನ ಯಾರೂ ತಡೆಯೋಕ್ಕಾಗಲ್ಲ. ಸರ್ ಅಲ್ಲ, ಸೇಫ್ ಅಲ್ಲ, ಡೆಫಿನೆಟ್ಲಿ ಒಂದು ಮಟ್ಟಿಗೆ ರಿಸ್ಕೇನೆ ಇದು. ಬಟ್ ಏನಂದರೆ ಸಿನಿಮಾದಲ್ಲೂ ದುಡ್ಡಿದೆ ನಿಮಗೆ. ಅದಕ್ಕೆ ಬೇರೆ ಬೇರೆ ಇಂಡಸ್ಟ್ರೀಲಿ ಭಾಳ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಇದೆ. ಅಂದರೆ ಅದೇ ಇಂಡಸ್ಟ್ರಿಲೇ ಇದ್ದು ಅಲ್ಲೇ ಸ್ಟುಡಿಯೋ ಕಟ್ಟಿ ಅಲ್ಲೇ ಥಿಯೇಟ್ರ್ಗಳನ್ನ ಕಟ್ಟಿ ಆ ಸಿನಿಮಾ ವ್ಯಾಪಾರನೂ ದೊಡ್ಡದಾಗಿ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಭಾಳ ದೊಡ್ಡದಾಗಿ ಫೈನಾನ್ಷಿಯಲಿನೂ ಬೆಳೆದಿದ್ದಾರೆ. ಅಂದರೆ ಇಲ್ಲಿ ಭಾಳ ಚೆನ್ನಾಗಿದೆ ಎಲ್ಲದನ್ನು. ಅದಕ್ಕೆ ನಾವು ವಾಪಸ್ಸು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಅದನ್ನು ಬಿಲ್ಡ್ ಮಾಡ್ಕೊಂಡಾಗ ಮಾತ್ರ ಡೆಫಿನೆಟ್ಲಿ ಭಾಳ ಚೆನ್ನಾಗಿ ಆಗೋ ಸಾಧ್ಯತೆ ಇದೆ. ಅದು ಒಬ್ಬರ ಕೈಲಿ ಅಂತಲ್ಲ, ನಂತರನೇ ಇನ್ನೊಂದಿಷ್ಟು ಜನನೂ ಪ್ರಯತ್ನ ಪಡ್ತಿದಾರಲ್ಲ, ಎಲ್ಲ ಸೇರಿಕೊಂಡು ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋದಂಗೆ ಐ ಥಿಂಕ್ ಅದು ಲಾಂಗ್ ಟರ್ಮಲ್ಲಿ ಒಂದು ಶೇಪ್ ತೊಗೊಳಕ್ಕೆ ಸಾಧ್ಯ ಅಂತ. ರಾತ್ರಿ ಏನು ಚೇಂಜ್ ಆಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ, ಐ ಥಿಂಕ್ ನನ್ನ ಪ್ರಕಾರ ಸಿನಿಮಾ ಯಾವತ್ತೂ ಸಾಯಲ್ಲ ಅಂತ. ಅಂದರೆ ಎಲ್ಲರೂ ಮನೇಲಿ ಕೂತ್ಕೊಂಡು ನೋಡೋದು ಬೇರೆ, ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದು ಬೇರೆನಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ. ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಹೇಳ್ತಿರೋದು ಫ್ಯಾನ್ ನನಗೆ ಈ ಹೀರೋ ಇಷ್ಟ, ಅವ್ರ ಸಿನಿಮಾ ಚೆನ್ನಾಗಿದೆ, ನನಗೆ ಈ ಹೀರೋ ಇಷ್ಟ ಅಥವಾ ಈ ಡೈರೆಕ್ಟರ್ ಇಷ್ಟ, ಅವ್ರ ಸಿನಿಮಾ ಚೆನ್ನಾಗಿದೆ ಅನ್ನೋದ್ರಲ್ಲಿ ಐ ಡೋಂಟ್ ಥಿಂಕ್ ಅದರಲ್ಲಿ ಏನು ತಪ್ಪಿಲ್ಲ, ಒಂದು ಹೆಲ್ದಿ ಕಾಂಪಿಟೇಷನ್. ಬಟ್ ಆ ಪದಗಳೇ ಇಲ್ವಲ್ಲ ಇವಾಗ ಪದಗಳಿರೋದೇ ವಾರ್ ರೂಮು, ಕಾಂಪಿಟೇಷನ್ ಪದ ಎಲ್ಲಿದೆ? ಅದರಲ್ಲೂ ಹೆಲ್ದಿ ಕಾಂಪಿಟೇಷನ್ ಅದು ಎಲ್ಲ ಸ್ಕೂಲ್ಗೆ ಮರೆತೋಯ್ತು. ಸ್ಪೋರ್ಟ್ಸ್ಮನ್ಶಿಪ್ ಅಂತೀವಿ, ಎಲ್ಲಿದೆ ಅದು? ಸೋತರು ಗೆದ್ದರು ಒಬ್ರಿಗೊಬ್ರು ಕೈ ಕೊಟ್ಟು ತಪ್ಕೊಂಡೆಲ್ಲ ಹೋಗಿತ್ತು, ಅದು ಎಲ್ಲಿದೆ ಇವಾಗ ಅವ್ನು ಗೆದ್ನ ಅವ್ನು ಸೋತ್ನ ನಮ್ಮ ಅದೇನೋ ಹೋಗ್ತಾ ಇರೋದು ಹಿಂಗೆ, ಅದೇನೋ ಬೇರೆ ನಡೀತಾ ಇದೆ. ಸೊ ಇದ್ರ ಮಧ್ಯೆ ನಾನೇನು ಆನ್ಸರ್ ಮಾಡೋಕ್ಕಾಗುತ್ತೆ? ನಂದು ಎಲ್ಲದು ಬರೀ ಆಶಯ ಅಷ್ಟೇ. ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಯಾಕಂದರೆ ಅವರ್ ಚೈಲ್ಡ್ಹುಡ್ ವಾಸ್ ವೆರಿ ಗುಡ್. ಬಹಳ ಅಂದರೆ ಬಹಳ ಚೆನ್ನಾಗಿತ್ತು, ಎಲ್ಲವೂ ಭಾಳ ಚೆನ್ನಾಗಿತ್ತು. ಬದಲಾಗಲಿ ಅಷ್ಟು, ಚೇಂಜ್ ಆಗಬೇಕು ಅಂತಲೇ ಇಷ್ಟಪಡ್ತೀನಿ. ನನಗೆ ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ವಿತ್ ಎವ್ರಿ ಒನ್. ನಾನು ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಸೆ. ನಾನು ಭಾಳ ಚೆನ್ನಾಗಿ ಎಲ್ಲರ ಜೊತೆನೂ ಹೋಗಿ ಆ್ಯಕ್ಟ್ ಮಾಡಿದ್ದೀನಿ. ಯಾರೇ ಸಿಕ್ಕರು ಭಾಳ ಖುಷಿಯಾಗಿ ತಪ್ಕೊಂಡೇ ಅಭ್ಯಾಸ ನನಗೆ. ಅದನ್ನು ಮೀರಿ ನಮ್ಮ ಪಾಡಿಗೆ ನಾವು ಏನೋ ಕೆಲಸ ಮಾಡ್ಬೋದು ಬಿಟ್ಟರೆ
ಭಾಳ ಏನೂ ಮಾಡೋಕ್ಕಾಗಲ್ಲ. ಈಗ ನಂದು ಹೆಡ್ ಬುಷ್ ಅನ್ನೋ ಸಿನಿಮಾ ಮಾಡಿದಾಗ ಹೆಡ್ ಬುಷ್ ಸಿನಿಮಾದಲ್ಲಿ ನಾನು ನಟನ ಜೊತೆ ನಿರ್ಮಾಪಕ ಕೂಡ ಹೌದು. ಅವತ್ತದು ಎಷ್ಟು ದೊಡ್ಡ ಇಶ್ಯೂ ಆಗಿತ್ತು ಅಂದರೆ ಅಂದರೆ ಯಾರೂ ಅಂದರೆ ನಾ ಹೇಳೋದು ಒಂದು ಒಬ್ರದ್ದೇನೋ ಆ ಥರದ್ದೇನೋ ಆದಾಗ ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ ಅಲ್ಲ ಇಂಡಸ್ಟ್ರಿಯಲ್ಲಿ. ಇರಪ್ಪ ಇದು ಸಿನಿಮಾ ಅವನೇನೋ ನಿರ್ಮಾಣ ಮಾಡಿದ್ದಾನೆ, ಅವನೇನೋ ಮಾಡಿದ್ದಾನೆ ಅಂತ ದಟ್ ಕಲ್ಚರ್ ಶುಡ್ ಕಮ್ ಅಷ್ಟೇ. ಅದು ಯಾರದೇ ಆದ್ರೂ ಎಲ್ಲರೂ ಬಂದು ನಿಂತ್ಕೋಬೇಕಲ್ಲ. ಇರಪ್ಪ ಇದು ನಮ್ಮ ಇಂಡಸ್ಟ್ರಿ, ಅವನೇನೋ ಸಿನಿಮಾ ಮಾಡಿದ್ದಾನೆ, ಏನೋ ಓಕೆ ಅದೇನೋ ಅನಿಸಿರ್ಬೋದು ನಿಮಗೆ, ಹಂಗಾಗಿಲ್ಲ ಅಂತ ಒಬ್ಬ ಧನಂಜಯಂಗಾದಾಗ ಬರಂಗೆ ಅಥವಾ ಇನ್ನೊಬ್ರಿಗಾದಾಗ ಧನಂಜಯ ಹೋಗಂಗೆ ಹಂಗೇನೋ ಆಗಬೇಕದು. ಆಗುತ್ತೆ, ಎಲ್ಲರೂ ಟೈಮ್ ಬೇಕು ಆಗುತ್ತೆ. ಹಂಗೆಲ್ಲ ಏನೂ ಆಗಲ್ಲ. ಐ ಡೋಂಟ್ ಥಿಂಕ್ ಆ ಥರ ಏನೋ ಇರುತ್ತೆ ಅಂತ. ಆ ಥರದ್ದೇನೋ ನನಗೆ ಕಾಣಿಸ್ತಾ ಇಲ್ಲ. ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ಬಂದು ನೋಡ್ತಾರೆ ಆ್ಯಂಡ್ ಚೆನ್ನಾಗಿದೆ ಕೂಡ ಸಿನಿಮಾ. ಸರ್, ಈಗ ನಿನ್ನೆ ನಡೆದ ಫಿಲ್ಮ್ ಫೆಸ್ಟ್, ಬೆಂಗಳೂರು ಫಿಲ್ಮ್ ಫೆಸ್ಟ್ ಅಲ್ಲಿ ಕಟಾಕ್ಷ ಅವರು ಒಂದು ಮನವಿಯನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರನ್ನ. ಪ್ಯಾಲೆಸ್ಟೈನ್ ಸಿನಿಮಾಗಳನ್ನ ಅವಕಾಶ ಮಾಡ್ಕೊಡ್ಬೇಕು ಇಲ್ಲಿ. ಯಾಕಂದ್ರೆ ಕೇರಳದಲ್ಲಿ ರೀಸೆಂಟ್ ಆಗಿ ಫಿಲ್ಮ್ ಫೆಸ್ಟ್ ನಡೆದಾಗ ಸಿನಿಮಾಗಳನ್ನ ಅಲ್ಲಿ ಅವಕಾಶ ಮಾಡ್ಕೊಂಡಿದ್ದಾರೆ, ಪ್ರದರ್ಶನ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ ಅವಕಾಶ ಮಾಡ್ಕೊಡ್ತೀವಿ. ಸೊ ಕಲಾವಿದರಾಗಿ ಏನ್ ಹೇಳ್ತೀರಾ ಅಂದ್ರೆ ಸಿನಿಮಾದಲ್ಲಿ ರಾಜಕೀಯ ನಡೀಬಾರ್ದು ಅನ್ನೋದು ಅವ್ರ ಸ್ಟೇಟ್. ನಂಗೆ ಗೊತ್ತಿಲ್ಲ, ಅಂದರೆ ಆ್ಯಕ್ಚುಲಿ ನಂಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ. ಇವಾಗ ನಾನು ಗೊತ್ತಿರೋ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು. ಸೊ ನೀವು ಕೇಳಿದ್ದು ಅವ್ರೇನು ಹೇಳಿದ್ದಾರೆ ಅಥವಾ ಇಲ್ಲೇನಾಗಿದೆ, ಯಾವ ಸಿನಿಮಾ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಡೆಫಿನೆಟ್ಲಿ ನನಗೆ ಇನ್ಫಾರ್ಮೇಷನ್ ಇಲ್ಲ.